ಸಾಂಸ್ಕೃತಿಕ ಐತಿಹಾಸಿಕ ನಗರಿ ಬೀದರ್ನಲ್ಲಿ 5 ದಿವಸ ಮಹಾರಾಷ್ಟ್ರ ಮಾದರಿಯಲ್ಲಿ ಬಹಳ ವಿಜೃಂಭಣೆಯಿಂದ ಗಣೇಶೋತ್ಸವ ಆಚರಿಸಿ 5ನೇ ದಿವಸ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರ ಹಾಗೂ ನಿರ್ಮಿತಿ ಕೇಂದ್ರ ಸಹಭಾಗಿತ್ವದಲ್ಲಿ ನಿರ್ಮಾಣವಾಗಿರುವ ಗಣೇಶ ವಿಸರ್ಜನೆ ಹೊಂಡದಲ್ಲಿ ಸಾಂಕೇತಿಕವಾಗಿ ನಗರದಲ್ಲಿ ಪ್ರತಿಷ್ಠಾಪಿಸಲಾದ ಗಣೇಶನ ವಿಸರ್ಜನೆಯನ್ನ ಮಾಡಲಾಯಿತು. ಈ ಕುರಿತಾಗಿ ಬಾಬು ವಾಲಿ ಅವರು ಮಾತನಾಡಿ, ಭಾರತೀಯ ಜನತಾ ಪಕ್ಷದ ವತಿಯಿಂದ ಪ್ರತಿಷ್ಠಾಪಿಸಲಾದ ಗಣೇಶನ ಮೂರ್ತಿಯ ವಿಸರ್ಜನೆಯನ್ನ ಇವತ್ತು ಗಣೇಶ ವಿಸರ್ಜನಾ ಹೊಂಡದಲ್ಲಿ ಮಾಡಲಾಗಿದೆ. ನಾನು ಬೋರ್ಡ್ ಅಧ್ಯಕ್ಷನಾಗಿದ್ದಾಗ ಕೈಗೆತ್ತಿಕೊಂಡ ಮಹತ್ವಾಕಾಂಕ್ಷಿ ಯೋಜನೆ ಇದಾಗಿದ್ದು 2 ಕೋಟಿ ವೆಚ್ಚದಲ್ಲಿ ಈ ಗಣೇಶ ವಿಸರ್ಜನೆಯ ಹೊಂಡ ನಿರ್ಮಾಣವಾಗಿದ್ದು ಬಹುತೇಕ ಕೆಲಸ ಮುಗಿದಿದ್ದು ಒಂದಿಷ್ಟು ಕೆಲಸ ಬಾಕಿ ಉಳಿದಿದ್ದು ನೆನಗುದಿಗೆ ಬಿದ್ದಿದ್ದ ಈ ಕಾಮಗಾರಿ ಪೂರ್ಣಗೊಳ್ಳಲು ಸಹಕರಿಸಿದ ಸಚಿವ ಈಶ್ವರ್ ಖಂಡ್ರೆ ಅವರು, ಸಚಿವ ರಹೀಂ ಖಾನ್ ಅವರು, ಹಾಲಿ ಬೋರ್ಡ್ ಅಧ್ಯಕ್ಷರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಇದೇ ವೇಳೆ ಚಿಟ್ಟಾ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ರಮೇಶ್ ಬಿರಾದರ್ ಅವರು ಮಾತನಾಡಿ, ನಮ್ಮ ಚಿಟ್ಟಾ ಗ್ರಾಮದಲ್ಲಿ ಪ್ರತಿಷ್ಠಾಪಿಸಲಾದ ಗಣೇಶನ ಮೂರ್ತಿಯನ್ನ ಬೇದರ್ನ ಗಣೇಶ ವಿಸರ್ಜನಾ ಹೊಂಡದಲ್ಲಿ ಇವತ್ತು ವಿಸರ್ಜನೆ ಮಾಡಲಾಗಿದೆ. ಇದಕ್ಕೆ ಬಾಬು ವಾಲಿ ಅವರ ಸತತ ಪ್ರಯತ್ನದಿಂದ ಮಾತ್ರ ಸಾಧ್ಯವಾಗಿದೆ. ನೆನಗುದಿಗೆ ಬಿದ್ದಿದ್ದ ಕಾಮಗಾರಿಯನ್ನ ಬಾಬು ವಾಲಿ ಅವರು ಸಚಿವರು, ಶಾಸಕರು, ಜಿಲ್ಲಾಧಿಕಾರಿಗಳಿಗೆ ಸತತ ಮನವಿ ಮಾಡಿ 1.5 ತಿಂಗಳಲ್ಲಿ ಈ ಕಾಮಗಾರಿ ಪೂರ್ಣಗೊಳಿಸಲಾಗಿದೆ ಎಂದು ತಿಳಿಸಿದರು. ಜೊತೆಗೆ ಇದರ ಅಭಿವೃದ್ಧಿಗೆ ಇನ್ನಷ್ಟು ಅನುದಾನದ ಅಗತ್ಯತೆ ಇದ್ದು ಮಾನ್ಯ ಉಸ್ತುವಾರಿ ಮಂತ್ರಿಗಳು ಅನುದಾನ ಒದಗಿಸಿ ಎಂದು ಈ ಮೂಲಕ ಮನವಿ ಮಾಡಿದರು. ಇದೇ ವೇಳೆ ಸಂತೋಷ್ ಪಾಟೀಲ್ ಅವರು ಮಾತನಾಡಿದರು. ಬಹುದಿನಗಳ ಕನಸು ಇವತ್ತು ನಮ್ಮೆಲ್ಲ ಮಹಾಮಂಡಳಿಯ ಪದಾಧಿಕಾರಿಗಳ ಇವತ್ತು ಬಹುದಿನಗಳ ಸಾಂಸ್ಕೃತಿಕ ನಗರಿ, ಐತಿಹಾಸಿಕ ನಗರಿ ಗಣೇಶ ಹಬ್ಬ ಮಹಾರಾಷ್ಟ್ರಕ್ಕಿಂತಲೂ ಉತ್ಸವದಿಂದ ಆಚರಿಸ್ತಕ್ಕಂಥ ನಮ್ಮ ಬೀದರ್ ನಗರದಲ್ಲಿ ಇವತ್ತು ಈ ಗಣೇಶ ವಿಸರ್ಜನೆ ಹೊಂಡ ನಿರ್ಮಾಣವಾಗಿ ನಗರದ ಎಲ್ಲ ಕಡೆಯಿಂದ ಜನ ಬಂದು ಬೆಳಗ್ಗೆಯಿಂದ ಸತತವಾಗಿ ಗಣಪತಿ ವಿಸರ್ಜನೆ ಕಾರ್ಯದಲ್ಲಿ ತೊಡಗಿದ್ದಾರೆ. ಇವತ್ತು ಅವರೆಲ್ಲರಿಗೂ ನಾನು ಶುಭವನ್ನು ಕೋರ್ತಾ, ಈಗ ನಾವು ನಮ್ಮ ಗಣೇಶ ಮಹಾಮಂಡಳಿ ವತಿಯಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ಗಣಪತಿಯನ್ನು ನಾವು ಸಹ ಒಂದು ವಿಸರ್ಜನೆ ಮಾಡಿದ್ದೇವೆ. ಇವತ್ತು ಹೊಂಡದಲ್ಲಿ ಇವತ್ತು ಈ ಹೊಂಡ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದಾಗ 2 ಕೋಟಿ ರೂಪಾಯಿ ಮೀಸಲಿಟ್ಟಿತ್ತು. ಇವತ್ತು ಉಳಿದಂಥ ಕಾಮಗಾರಿಯನ್ನು ಇವತ್ತಿನ ಈ ಸರ್ಕಾರದಲ್ಲಿ ನೆರವೇರಿ ಕಾರ್ಯಕ್ರಮ ಪೂರ್ಣಗೊಂಡಿದೆ. ಇವತ್ತು ಇನ್ನೂ ಭಾಳ ಕೆಲಸ ಬಾಕಿ ಇದೆ. ಇವತ್ತು ಈ ಕಾರ್ಯವನ್ನು ನೆರವೇರಿಸಿಕೊಟ್ಟಂಥ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರನ್ನು, ರಹೀಂ ಖಾನ್ ಅವರನ್ನು, BD ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಜಾಬ್ಶೆಟ್ಟಿ ಅವರನ್ನು, ನಗರಸಭೆಯನ್ನು, ಉಳಿದಂಥ ಎಲ್ಲರನ್ನು ನಾನು ಗಣೇಶ್ ಮಹಾಮಂಡಳ ಪರವಾಗಿ ನಮ್ಮ ವೈಯಕ್ತಿಕವಾಗಿ ನಾನು BD ಚೇರ್ಮನ್ ಆಗಿದ್ದಾಗ ಇದನ್ನು ಮಾಡಿದಂಥ ಕಾರ್ಯದಾಗ ಮುಗಿಸಿದ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ನಗರಕ್ಕೆ ಇದೊಂದು ಭಾಳ ಮಾದರಿ ಇದೆ. ಇನ್ನೂ ಭಾಳಷ್ಟು ಕೆಲಸ ಬಾಕಿ ಇದೆ. ಇದಕ್ಕೆ ಮಾನ್ಯ ಸಚಿವರು ಭರವಸೆಯನ್ನು ಕೊಟ್ಟಾರ. ಇನ್ನೂ ಇದಕ್ಕೆ ಬೇಕಾದಂಥ ಹಣ ಒದಗಿಸಿ ಇದು ಮತ್ತೆ ವಿಜೃಂಭಣೆಯಿಂದ ಇದರ ಕಾರ್ಯ ಮುಂದುವರಿಸ್ತೀವಿ. ಇದಕ್ಕೆ ಬೇಕಾದಂಥ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಅಭಿನಂದನೆಗಳು. ಬೀದರ್ ಜನತೆಗೆ, ರಾಜ್ಯದ ಎಲ್ಲ ಜನತೆಗೆ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳುತ್ತಾ, ಇಂದು ವಿಸರ್ಜನಾ ದಿನ ಇದೆ. ಗಣೇಶ ಹಬ್ಬ ಯಾವತ್ತು ನಾವು 27ನೇ ತಾರೀಕು ಕೂಡಿಸಿ 31ನೇ ತಾರೀಕಿಗೆ ವಿಸರ್ಜನೆ ಮಾಡ್ತಾಯಿದ್ದೀವಿ. ನಮ್ಮ ಚಿಟ್ಟಾವಡಿ ಕ್ರಾಂತಿ ಗಣೇಶ್ ಮಂಡಳಿ ವತಿಯಿಂದ ಎಲ್ಲ ನಮ್ಮ ಯುವಕರು ಜೊತೆಗೆ ಚಿಟ್ಟವಾಡಿದ್ದು ಏನಿಲ್ಲಿ ನಾವು ಗಣೇಶ್ ವಿಸರ್ಜನೆ ಹುಂಡದಲ್ಲಿ ಗಣೇಶ್ ವಿಸರ್ಜನೆ ಮಾಡಿದ್ದೀವಿ. ಮೊದಲಿಗೆ ನಾವು ಧನ್ಯವಾದ ಹೇಳಕ್ಕೆ ಬಯಸ್ತೀವಿ. ಅಂದರೆ ಮಾಜಿ ಬುಡಾ ಅಧ್ಯಕ್ಷರು ಬಾಬು ವಾಲಿ ಅಣ್ಣವ್ರಿಗೆ, ಆವಾಗಿಂದ ಬುಡಾ ಕಮಿಷನರ್ ಅವ್ರಿಗೆ, ಮತ್ತು ಗೋವಿಂದ ರೆಡ್ಡಿ DC ಸಾಹೇಬರಿದ್ದರು, ಅವ್ರಿಗೂ ಕೂಡ ನಾವು ಧನ್ಯವಾದ ಹೇಳಕ್ಕೆ ಬಯಸ್ತೀವಿ. ಆಮೇಲೆ ಈಗಿರುವ ಬುಡಾ ಅಧ್ಯಕ್ಷರು ಜಾಬ್ಶೆಟ್ಟಿ ಅಣ್ಣವರು, ಬುಡಾ ಕಮಿಷನರು, ನಿರ್ಮಿತಿ ಕೇಂದ್ರದವರು ಮತ್ತು ಈಗಿನ DC ಅವರು ಕೂಡ ನಾವು ತುಂಬ ಧನ್ಯವಾದ ಹೇಳಕ್ಕೆ ಬಯಸ್ತೀವಿ. ಯಾಕಂದರೆ ಸುಮಾರು ಜನ ಪರದಾಡ್ತಾಯಿದ್ರು. 18-20 ಕಿಲೋಮೀಟ್ರ್ ಕೌಟಾಕೆರೆ ಮತ್ತು ಕಂದಗೋಳ ಕೆರೆಗೆ ಹೋಗಿ ಗಣೇಶ ವಿಸರ್ಜನೆ ಮಾಡ್ತಾಯಿದ್ರು. ಸುಮಾರು ರಾತ್ರಿ ನೈಟ್ ಬರೋಕ್ಕೆ ಮುಂಜಾನೆ 7 ಗಂಟೆ 8 ಗಂಟೆ ಆಗ್ತಾಯಿತ್ತು. ಇವಾಗ ಅವರು
ಇಲ್ಲೇ ನಮ್ಮ ಶೈನ್ ಕಾಲೇಜ್ ಹತ್ರ ರಿಂಗ್ ರೋಡು ಗುಂಪಾ ರಿಂಗ್ ರೋಡು ಹೈದರಾಬಾದ್ ರಿಂಗ್ ರೋಡ್ ಹತ್ರನೇ ಗಣೇಶ್ ಹುಂಡ ಕಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ನಾವು ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಬಯಸ್ತೀವಿ. ಇನ್ನು ಮುಂದೆ ಎಲ್ಲ ತಾಲೂಕದಲ್ಲೂ ಇದೇ ಥರ ಒಂದು ಗಣೇಶ್ ಹುಂಡ ನಿರ್ಮಿಸಬೇಕಂತ ನಾನು ಸರ್ಕಾರಲ್ಲಿ ಮನವಿ ಕೇಳ್ಕೊತೀನಿ. ಮತ್ತು ಇದಕ್ಕೆ ಎಲ್ಲಕ್ಕಿಂತ ಹೆಚ್ಚಿನ ಅನುದಾನ ಕೊಡಬೇಕು ನಮ್ಮ ಈಶ್ವರ್ ಖಂಡ್ರೆ ಸಾಹೇಬರು ಮತ್ತು ಇಲ್ಲಿನ ರಹೀಮ್ ಖಾನ್ ಸಾಹೇಬರು. ಮತ್ತು ಈ ಸರ್ಕಾರದಲ್ಲಿ ಅವರೇ ಇದಕ್ಕೆ ನನಗಿತ್ತು ಕೆಲಸ ಸ್ಟಾಪ್ ಆಗಿತ್ತು. ಅವರೇನು ಈಶ್ವರ್ ಖಂಡ್ರೆ ಸಾಹೇಬರು ಮಿನಿಸ್ಟರ್ ಸಾಹೇಬರು DC ಸಾಹೇಬ್ರಿಗೆ ಹೇಳಿ ತುರಂತ ಇದು ಕೆಲಸ ಇವಾಗಲೇ ನೀವು ಚಾಲೂ ಮಾಡಿ ಇದೇನು ಗಣೇಶ್ ವಿಸರ್ಜನೆ ಮಾಡಿಸ್ಬೇಕಂತ ಈಶ್ವರ್ ಸಾಹೇಬರು ಹೇಳಿ ಒಂದು 1.5 ತಿಂಗಳಲ್ಲಿ ಕೆಲಸ ಆಗಿದೆ. ಅದಕ್ಕೆ ತುಂಬ ಹೃದಯ ಧನ್ಯವಾದ ನಾವು ಈಶ್ವರ್ ಸಾಹೇಬ್ರಿಗೆ ಹೇಳಕ್ಕೆ ಬಯಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಬೀದರ್ ಮಹಾಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸತತ 5 ದಿನ ಕಾಲ ಎಲ್ಲ ಯುವಕರು ಈ ಗಣೇಶ ಉತ್ಸವದಲ್ಲಿ ಭಾಗಿಯಾಗಿ ನಾನಾ ಥರದ ಕಾರ್ಯಕ್ರಮಗಳನ್ನು ನೆರವೇರಿಸಿ ಹಾಗೂ ಮಹಾಪ್ರಸಾದ ಅನ್ನದಾಸೋಹ ಕೂಡ ಆಯೋಜಿಸಿದರು. ಈ ಒಂದು ಪವಿತ್ರವಾದ ದಿನ ಇವತ್ತು ಏನು ಗಣೇಶ ವಿಸರ್ಜನೆ ಇದೆ, ಈ 2025 ವರ್ಷಿನ ಸಾಲಿನಲ್ಲಿ ಒಂದು ಗಣೇಶ್ ಹುಂಡಿ ನಿರ್ಮಾಣ ಆಗಿದೆ ಶಾಪುರ್ ಗೇಟ್ ಹತ್ರ. ಆದ ಕಾರಣ ಎಲ್ಲ ಗಣೇಶನ ಭಕ್ತರು ಸದ್ಭಕ್ತರು ಈ ಗಣೇಶ ಹುಂಡಿಯಲ್ಲಿ ಎಲ್ಲ ಗಣಪತಿ ವಿಗ್ರಹಗಳ ವಿಸರ್ಜನೆ ಮಾಡಬೇಕು ಅಂತ ಈ ಮಾಧ್ಯಮ ಮುಖಾಂತರ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಳ್ಳುತ್ತೇನೆ. ಈ ಗಣೇಶ್ ವಿಸರ್ಜನೆ ಮಾಡಿ ತಾವು ಇಲ್ಲಿ ವಿಸರ್ಜನೆ ಮಾಡಿ ತಾವೆಲ್ಲ ಪಾವನರಾಗಿ ಪುನೀತರಾಗಿ ಎಂದು ಈ ಮಾಧ್ಯಮದ ಮುಖಾಂತರ ಹೇಳುತ್ತೇನೆ. ಧನ್ಯವಾದಗಳು. ಮತ್ತು ಈಗ ತಾನೇ ಚಿಟ್ಟವಾಡಿ ಯುವಕರು ಇಲ್ಲೆಲ್ಲ ಇದ್ದಾರೆ. ಕ್ರಾಂತಿ ಗಣೇಶ್ ಚಿಟ್ಟವಾಡಿಯ ಕ್ರಾಂತಿ ಗಣೇಶ್ ಯುವ ಮಂಡಳಿ ವತಿಯಿಂದ ಇವಾಗಲೇ ಗಣೇಶ್ ವಿಸರ್ಜನೆ ಮಾಡಿದ್ವಿ. ಭಾಳ ಸಂತೋಷವಾಯಿತು ಈ ಒಂದು ಗಣೇಶನ ವಿಸರ್ಜನೆ ಮಾಡಿ. ಎಲ್ಲರಿಗೂ, ಎಲ್ಲ ಯುವಕರಿಗೂ, ಎಲ್ಲ ನನ್ನ ಅಣ್ಣ ತಮ್ಮರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.